ಹೇಗಿದ್ರಪ್ಪ ಎಲ್ಲ ನೋಡಿ. ಕಾಟನ್ಲಿ ಬದನೆ ಬಂದಿದೆ, ಒಳ್ಳೆ ಪರ್ಪಲ್ ಲೈನ್ ಲೈನ್ ಬಂದಿದೆ ನೋಡಿ. ವೈಟ್ ಇದೆ ಮೇಲೆ, ಎಷ್ಟು ಚೆಂದ ಇದೆ. ಅದಕ್ಕೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬೇರೆ ಪಟ್ಟಲ್ಲಿ ಇನ್ನೊಂದು ಥರ ಇದೆ, ಅದನ್ನು ಶೇರ್ ಮಾಡ್ತೀನಿ, ಓಕೆನಾ. ನೋಡಿ ಹೇಗಿದೆ ನೋಡಿ, ಎಷ್ಟು ಚೆಂದ ಬಂದಿದೆ. ಓಕೆ ನೋಡಿಪ್ಪ, ಇದೊಂದು ಥರ ಬಂದಿದೆ ನೋಡಿ ಬದನೆ. ಇದೆಲ್ಲ ಫುಲ್ ಗ್ರೀನ್ ಇದೆ ನೋಡಿ. ಇದೇ ಒಂಥರ ಎಷ್ಟು ಚೆಂದ, ಒಳ್ಳೆ ಕಲರ್ ನೋಡಿ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಒಳ್ಳೆ ಕಲರ್ ಅಂತ ನೋಡಿ. ಎಷ್ಟು ಪುಟ್ಟ ಗಿಡಪ್ಪ ಇದು ನೋಡಿ, ತುಂಬ ಪುಟ್ಟ ಗಿಡ ಇದು ನೋಡಿ. ಇಲ್ಲೊಂದು ಗಿಡ ನೋಡಿ ಎಷ್ಟಿದೆ ಅಂತ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಓಕೆನಾ. ಹಲೋ ನೋಡಿಪ್ಪ, ಬದನೆಕಾಯಿ ಕಿತ್ಕೊಂಡ್ಬಂದಿದ್ದೀನಿ ನಮ್ಮ ಗಿಡದಲ್ಲಿ. ನಿಮಗೆ ಅದರಲ್ಲೇ ಒಂದು ರೆಸಿಪಿ ಕೊಡೋಣ ಅಂತ ಬದನೆಕಾಯಿ ಸುಡ್ತಾ ಇದ್ದೀನಪ್ಪ ನಾನು ನೋಡಿ. ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಇಷ್ಟು ತೊಗೊಂಡಿದ್ದೀನಿ. ಒಂದು ನಿಮಿಷ. ಮತ್ತು ಇದು ನೋಡಿಪ್ಪ, ಬದನೆಕಾಯಿಗೆ ಸ್ವಲ್ಪ ಈಗ ಎಣ್ಣೆ ಸೋರ್ಕೋಬೇಕಪ್ಪ. ಈಗ ಎಣ್ಣೆ ಸೋರ್ಕೊಂಡ್ರೆ ನೋಡಿ, ಒಂಚೂರು ಆಯಿಲ್ ಬೆರಳಲ್ಲಿ ಎದ್ಕೊಂಡ್ಬಿಟ್ಟು ಈ ಥರ ಮಾಡಿ ಇಟ್ಕೊಂಡಿದ್ದೆಪ್ಪ. ಈ ಥರ ನೋಡಿ, ಈ ಥರ ಸುಟ್ಕೋಬೇಕು. ಸ್ವಲ್ಪ ಬದನೆಕಾಯಿ ಕಪ್ಪಾದ್ರೂ ಒಳಗಡೆ ಸ್ವಲ್ಪ ಸಣ್ಣ ಉರಿನಲ್ಲೇ ಇದು ಮಾಡಿಪ್ಪ. ಕಪ್ಪಾದ್ರೂ ಬರೀ ಸಿಪ್ಪೆ ಮಾತ್ರ ಕಪ್ಪಾಗುತ್ತೆ ಅಷ್ಟೇ ನೋಡಿ. ಈ ಥರ ಟೊಮೆಟೊನೂ ಅಷ್ಟೇ, ಟೊಮೆಟೊನೂ ಇದೇ ಥರ ಹೆಂಗೆ ಇಟ್ಕೊಂಡು ಸುಟ್ಕೋಬೇಕಪ್ಪ. ಎಲ್ಲ ಬದನೆಕಾಯಿನೂ ಇದೇ ಥರ ಎಣ್ಣೆ ಸವರಿಟ್ಕೊಂಡು ಸುಟ್ಕೋಬೇಕು, ಓಕೆನಾ. ಸುಡಬೇಕು ಸ್ಟವ್ ಮೇಲೆ. ಸುಟ್ಬಿಟ್ಟು ತೋರಿಸ್ತೀನಿ ನೋಡಿಪ್ಪ. ಈ ಥರ ಎಲ್ಲ ಈ ಥರ ಚಾಕುಗೆ ಚುಚ್ಕೊಂಬಿಡಿ, ಈಸಿ ಆಗುತ್ತೆ ನಿಮಗೆ. ಟೊಮೆಟೊನೂ ನೋಡಿ ಅದೇ ಥರ ತಕ್ಕೊಂಡಿದ್ದೀನಿ ನಾನು ನೋಡಿ. ಟೊಮೆಟೊನೂ ಸುಟ್ಕೊಂಡಿದ್ದೀನಿ ನೋಡಿ, ಸುಟ್ಕೊಂಡಿದ್ದೀನಿ. ಈಗೆಲ್ಲ ಸಿಪ್ಪೆನ ಈ ಥರ ಬಿಡಿಸ್ಬೇಕಪ್ಪ. ಕಪ್ಪಾಗಿರುತ್ತೆ, ಆದರೆ ನೋಡಿ ಒಳಗಡೆ ಏನೂ ಆಗಿರಲ್ಲ. ಒಂದೇ ಒಂದು ಲೇಯರ್ ಸಿಪ್ಪೆ ಮಾತ್ರ ಇದಾಗಿರುತ್ತೆ ನೋಡಿ. ಒಂದು ಲೇಯರ್ ಅಷ್ಟೇ ನೋಡಿ, ಒಳಗಡೆ ಎಷ್ಟು ಕ್ಲೀನಾಗಿದೆ. ಒಂದೇ ಲೇಯರು ನೋಡಿ, ಇಷ್ಟೇ ಸಿಪ್ಪೆ ತೆಳುವಾಗಿ ಬೆಂದಿರೋದು. ಸಣ್ಣ ಉರಿನಲ್ಲಿ ಇಟ್ಕೊಂಡು ಈ ಥರ ಮಾಡಬೇಕು. ಇದೇನು ಗೊತ್ತಾ, ಇದು ಹಳೆ ಟೈಪ್. ಇದು ಈ ಥರ ಸ್ಟವ್ ಮೇಲೆ ಸುಟ್ಟು ಬಜ್ಜಿ ಮಾಡೋದು. ನಿಮಗೆ ಆಗಲ್ಲ ಅಂತ ಅಂದರೆ ಹೆಂಚು ಮೇಲೆ ಕೂಡ, ಹೆಂಚಿಗೆ ಎಣ್ಣೆ ಸವರ್ಬಿಟ್ಟು, ಹೆಂಚು ಮೇಲೆಲ್ಲ ಇದೇ ಥರ ಬದನೆಕಾಯಿಗೂ ಎಣ್ಣೆ ಸವರ್ಬಿಟ್ಟು ಹೆಂಚು ಮೇಲೆ ಇಟ್ಬಿಟ್ಟು ನೋಡಿಪ್ಪ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬದನೆಕಾಯಿಗೂ ಎಣ್ಣೆ ಸವರ್ಬಿಟ್ಟು ನೀವು ಹೆಂಚು ಮೇಲೆ ಕೂಡ ಇಡ್ಬೋದು ನೋಡಿ. ಕಪ್ಪಾಗಿರುತ್ತೆ ಮೇಲೆ ನೋಡಿ, ಏನೂ ಆಗಿರಲ್ಲ ನೋಡಿ. ಈ ಥರ ಇರುತ್ತೆ, ಓಕೆನಾ. ಎಲ್ಲ ಸುಲಿತೀನಿ ನೋಡಿಪ್ಪ, ಬೆಂದಿದೆ. ಬಿಡಿಸಿದ್ದೀನಿ ಎಲ್ಲ ನೋಡಿ. ಈ ಥರ ಇರುತ್ತೆ ಇದು ಎಲ್ಲ ಬಿಡಿಸಿ ನೋಡಿದ್ದೀನಿ ನೋಡಿ. ಈ ಥರ ಮಣೆ ಮೇಲೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಕೈನಲ್ಲಿ ಆಗಲ್ಲ ಅಂದರೆ ಮಣೆ ಮೇಲೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ. ಸುಮ್ಮನೆ ಅದು ಒಂಥರ ಕಲಸೋದು ಬೇಡ ಅಂತ ಈ ಥರ ಕಟ್ ಮಾಡ್ಕೊತೀನಿ ರೀ. ಬಾಯಿಗೆ ಒಂಥರ ಚೆನ್ನಾಗಿ ಸಿಗುತ್ತಿದ್ದು, ನಂಚ್ಕೊಳಕ್ಕಲ್ಲ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಅದು ಕೈನಲ್ಲಿ ಕಲಿಸ್ಬಿಟ್ರೆ ಎಲ್ಲ ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ. ಇದು ಸ್ವಲ್ಪ ಪೀಸ್ ಇರುತ್ತೆಪ್ಪ. ಇದೊಂಥರ ಚೆನ್ನಾಗಿರುತ್ತೆ ನೋಡಿ. ಈ ಥರ ನೋಡಿ, ಎಲ್ಲ ಕಟ್ ಮಾಡಿಕೊಂಡೆ ಇಷ್ಟೇ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಏನೋ ಬೇರೆ ಏನೋ ನೋಡ್ದಂಗಿದೆ ನೋಡಿ. ಟೊಮೆಟೊನು ಸುಟ್ಟಿದ್ದು ಚಾಕುಗೆ ಟೊಮೆಟೊ ಚುಚ್ಚಿಬಿಟ್ಟು ಈಗ ಸುತ್ತ ಆಡಿಸ್ಬಿಟ್ರೆ ಆಯಿತು, ಓಕೆನಾ. ನೋಡಿಪ್ಪ, ಇದು ಮೆಣಸಿನ್ಕಾಯಿ ಒಂದೆರಡು ಅದೇ ಥರ ಬದನೆಕಾಯಿ ಸುಟ್ಟನಲ್ಲ ಆ ಥರನೇ ಸುಟ್ಕೊಂಡಿದ್ದೀನಿ. ಇದು ಒಂದೆರಡು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಓಕೆನಾ. ಮೆಣಸಿನ್ಕಾಯಿ ಒಂದೆರಡು ಇದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿಪ್ಪ. ಇದಕ್ಕೆ
ಒಂಚೂರು ಎಣ್ಣೆ ಹಾಕ್ಕೋತೀನಿ. ಒಂದೇ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ಳಿ. ಒಂಚೂರು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಇದ್ದರೆ ಅದರಲ್ಲಿ ಚೆನ್ನಾಗಿರುತ್ತೆ. ಓಕೆನಾ? ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿಸಿದ್ರೆ ಚೆನ್ನಾಗಿರುತ್ತೆ. ಹಸಿದೆ ಹಾಕೋದಕ್ಕಿಂತ ಸ್ವಲ್ಪ ಬಾಡಿಸಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿ. ಮತ್ತು ಇದು ಲೈಟಾಗಿ ಒಂಚೂರು ಹುಣಸೆಹಣ್ಣು ಕಲಸಿಟ್ಕೊಂಡಿದ್ದೀನಪ್ಪ. ಲೈಟಾಗಿ, ತುಂಬ ಲೈಟಾಗಿ ಇದಕ್ಕೆ ಹಾಕ್ತೀನಿ. ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಹುಣಸೆಹಣ್ಣು ತಿಳಿಯಾಗಿ ಕಲಿಸ್ಕೊಳ್ಳಿ, ಜಾಸ್ತಿ ಗಟ್ಟಿಗೆ ಬೇಡ. ಸುಮ್ಮನೆ ನಾವು ಟೊಮೆಟೊ ಬೇರೆ ಹಾಕಿರ್ತೀವಿ ಅದಕ್ಕೆ, ಅದರಿಂದ ನೋಡಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬಿಸಿ ಆದರೆ ಮತ್ತು ಮಕ್ಕಳು ಯಾರಾದರೂ ತಿಂದರೆ ಮಾಡಿದ್ರೆ ಏನು ಗಂಟ್ಲೆ ಏನಾಗಲ್ಲ ಅಂತ ಅಷ್ಟೆ. ನೋಡಿ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಬದನೆಕಾಯಿ ಮತ್ತು ಇದು ಟೊಮೆಟೊ ಸುಟ್ಟು ಕ್ಲೀನ್ ಮಾಡಿದ್ನಲ್ಲಪ್ಪ ಅದಿದು. ಮತ್ತು ಇದಕ್ಕೆ ಸ್ವಲ್ಪ ಒಂಚೂರು ಈರುಳ್ಳಿ, ಹಸಿ ಈರುಳ್ಳಿ, ಉಪ್ಪು ಹಾಕ್ಕೊಳ್ಳಿ. ಮತ್ತು ನೋಡಿ ಇದನ್ನು ಎಣ್ಣೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯ್ತಂತ. ಓಕೆನಾ? ನೋಡಿಪ್ಪ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಇದು ಬೆಳ್ಳುಳ್ಳಿ ಮತ್ತು ಇದಪ್ಪ ಹಸಿಮೆಣಸಿಕಾಯಿ ಒಂದೆರಡು. ಓಕೆನಾ? ಇಷ್ಟೇ, ಇನ್ನೇನಿಲ್ಲ. ಅದು ಕೈನಲ್ಲಿ ಕಲ್ಸೋಕ್ಕಾಗಲ್ಲಲ್ಲ, ಅದಕ್ಕೋಸ್ಕರ ನೋಡಿ ನೀವು ಕೈನಲ್ಲೇ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಕೈನಲ್ಲಿ ಬೇಕಾದ್ರೂ ಕಲಿಸ್ಕೊಳ್ಳಿ. ನೋಡಿ ಹಿಂಗೆ ಕಟ್ ಮಾಡಿದ್ದನ್ನು ಈ ಥರ ಮಾಡ್ಕೊಂಬಿಟ್ರೆ ದಪ್ಪ ದಪ್ಪ ಹಾಗೇ ಇರುತ್ತೆ. ಅದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ನೀವಿನ್ನು ಸ್ವಲ್ಪ ತಿಳಿಯಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಬರೀ ಊಟಕ್ಕೆ ಸೈಡ್ಸಿಗೆ ಅಂತ ಅಂದಾಗ ನೀವು ಇದೇ ಥರ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಹಾಕಿ ರೊಟ್ಟಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಮುದ್ದೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆಪ್ಪ ಇವೆಲ್ಲ. ಮತ್ತು ನೀವು ಹೆಂಚಿಟ್ಕೊಂಡು ಹೆಂಚು ಮೇಲೆ ಸುಟ್ಕೊಳ್ಳಿ. ನಿಮಗೆ ಇದು ಕಷ್ಟ ಆದರೆ ಇದು ಟ್ರೆಡಿಷನಲ್, ದೊಡ್ಡವರೆಲ್ಲ ಇದೇ ಥರ ಮಾಡ್ತಿದ್ರು, ಅದಕ್ಕೆ ನಾನು ಅದೇ ಥರ ತೋರಿಸಿದ್ದೀನಿ. ನಿಮ್ಗೆ ಆಗಲ್ಲ ಅಂದಾಗ ಹೆಂಚು ಮೇಲೆ ಸುಟ್ಕೊಳ್ಳಿ. ನೋಡಿದ್ರಾ ಹೇಗಿದೆ? ಹಲೋ ನೋಡಿಪ್ಪ, ಇದು ಬದನೆಕಾಯಿ ಬಜ್ಜಿಗೆ ನೋಡಿ ಒಂಚೂರು ಸೌತೆಕಾಯಿ ಹಾಕ್ಕೊಂಡಿದ್ದೀನಪ್ಪ. ಇದು ಬದನೆಕಾಯಿ ಬಜ್ಜಿ ಸಪ್ರೇಟ್ ಮಾಡಿದ್ದೀನಿ. ಇದಕ್ಕೆ ಸೈಡ್ಸಿಗೆ ಅಂತ ಒಂಚೂರು ಸೈಡ್ ಬೇಕಲ್ಲ, ನೋಡಿ ಒಂಚೂರು ಸೌತೆಕಾಯಿ ತುರಿದಿದ್ದೀನಿ ಇದನ್ನು. ಓಕೆನಾ? ಇದು ತೆಂಗಿನಕಾಯಿ ತುರಿ, ಇದು ಕೊತ್ತಂಬರಿ ಸೊಪ್ಪು, ಇದಿಷ್ಟೇ ಹಾಕ್ಕೊಳ್ಳಿಪ್ಪ. ಇದೊಂಥರ ಸೈಡ್ಸಿಗೆ ಚೆನ್ನಾಗಿರುತ್ತೆ. ಅದಕ್ಕೇನು ಗೊತ್ತಾ, ಒಂಚೂರು ಪೆಪ್ಪರ್ ಸಾಲ್ಟ್ ಹಾಕ್ತೀನಿ ಅಷ್ಟೇ. ಇದು ಪೆಪ್ಪರ್ ಸಾಲ್ಟ್ ಒಂಚೂರು ನೋಡಿ, ಚೆನ್ನಾಗಿರುತ್ತೆ ಇದು. ಮತ್ತು ಇದಕ್ಕೆ ಒಂಚೂರು ಬೇಕಾದ್ರೆ ಸಣ್ಣಗೆ ಟೊಮೆಟೊ ಹೆಚ್ಚಾಕ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ. ಯಾಕೆಂದರೆ ನಾನು ಟೊಮೆಟೊ ಅದಕ್ಕೆ ಬೇಯಿಸ್ಬಿಟ್ಟು ಹಾಕಿದ್ದೀನಿ ಬಜ್ಜಿಗೆ. ಮತ್ತು ಸಣ್ಣಗೆ ಬೇಕಾದ್ರೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ, ಹಾಗೆಯೇ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಒಂಚೂರು ತೆಂಗಿನಕಾಯಿ ತುರಿನೂ ಮತ್ತು ಇದು ಕ್ಯಾರೆಟ್ ತುರಿನೂ ಹಾಕ್ಬೋದು. ಬೇಡ, ಬರೀ ಒಂಚೂರು ಈರುಳ್ಳಿ ಟೊಮೆಟೊ ಚೆನ್ನಾಗಿರುತ್ತೆ ಇದಕ್ಕೆ. ನೋಡಿಪ್ಪ ಈ ಥರ ನೋಡಿ. ಇದಕ್ಕೆ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಓಕೆನಾ? ನೋಡಿಪ್ಪ, ಇದು ಮಾಲ್ಟ್ ಮಾಡ್ತೀವಲ್ಲಪ್ಪ, ಎಲ್ಲ ಸಿರಿಧಾನ್ಯದೆಲ್ಲ ಹುರಿದ್ಬಿಟ್ಟು ಮಾಲ್ಟ್ ಮಾಡ್ತೀನಿ ನಾನು, ಅದರದ್ದು ಹಿಟ್ಟಿದು. ಓಕೆನಪ್ಪ? ಇದು ಗೊಜ್ಜು ನೋಡಿಪ್ಪ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಇದು ಚಪಾತಿಗೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ ಅನ್ನೆಲ್ಲ ಗೊಜ್ಜು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನೋಡಿ. ಸಾಕಾ ನಿಮಗೆ ಗೊಜ್ಜು? ಇದು ಸಿರಿಧಾನ್ಯದ್ದು ಹಿಟ್ಟಿದು.
ಬದನೆಕಾಯಿ ಗುಜ್ಜಪ್ಪ ಇದು. ಓಕೆನಾ? ಇದಕ್ಕೆ ಒಂದು ಸ್ವಲ್ಪ ಸಿರಿಧಾನ್ಯದಲ್ವ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಓಕೆನಾ? ನೋಡಿ, ಇದು ಸೌತೆಕಾಯಿಗೆ ಏನು ಜಾಸ್ತಿ ಇದು ಮಾಡಿಲ್ಲ, ಬರೀ ತೆಂಗಿನಕಾಯಿ ತುರಿ ಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಬದನೆಕಾಯ್ದು, ಅದು ನಾನು ಬೆಳೆದು ನಿಮಗೆ ಗಿಡದಲ್ಲಿ ತೋರಿಸಿ ಆಮೇಲೆ ನಿಮಗೆ ಒಂದು ರೆಸಿಪಿ ಕೊಟ್ಟಿದ್ದೀನಿ. ಓಕೆನಾ? ಇದಂತೂ ತುಂಬ ಟೇಸ್ಟಾಗಿರುತ್ತಪ್ಪ, ಬದನೆಕಾಯಿ ಬಜ್ಜಿ ಮುದ್ದೆ ಅಲ್ವಾ? ಸರಿನಾ? ಓಕೆ, ಸಿ ಯು.